ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ. ವಿಚಾರ ಏನಂದ್ರೆ, ನಮ್ಮ ಸ್ನೇಹಿತರಾದಂತಹ ಪವನ್ ಅವರು ಸದ್ಯದಲ್ಲೇ ಮದುವೆ ಆಗ್ಲಿಕ್ಕಿದ್ದಾರೆ. ಹಾಗಾಗಿ ಅವರು ಮದುವೆಯ ಲಗ್ನ ಪತ್ರಿಕೆ ಕೊಟ್ಟರು. ಆ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಓದುವಾಗ ಬಹಳ ಆಶ್ಚರ್ಯ ಮತ್ತೆ ಒಂದು ವಿಶೇಷವಾಗಿ ಕಾಣಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಈಗ ಈ ಸ್ಕ್ರೀನ್ ಮೇಲೆ ನಿಮಗೆ ಆಹ್ವಾನ ಪತ್ರಿಕೆ ಏನು ಕಾಣಿಸ್ತಿದೆ ನೀವು ಸ್ವಲ್ಪ ನೋಡಿ. ಅದರಲ್ಲಿ ಆರಂಭದಲ್ಲಿ ರಾಷ್ಟ್ರ ದೇವೋಭವ ಅಂತ ಆರಂಭ ಆದರೆ ಕೊನೆಯಲ್ಲಿ ಒಂದೇ ಗೋ ಮಾತರಂ ಅಂತ ಇದೆ. ಸ್ವಾಮಿ ವಿವೇಕಾನಂದವರ 2 ಸಾಲುಗಳನ್ನು ಕೂಡ ಹಾಕಿದ್ದಾರೆ. ಮದುವೆ ಎಂಬುದು ಗಂಡು ಹೆಣ್ಣಿನ ಅಜೀವ ಬಾಂಧವ್ಯ, ಪರಸ್ಪರ ಉದ್ಧಾರಕ್ಕಾಗಿ ಭಗವಂತನ ಸಾಕ್ಷಿಯಲ್ಲಿ ನಡೆಯುವ ಮಂಗಳ ಕಾರ್ಯ. ಸ್ವಾಮಿ ವಿವೇಕಾನಂದ ಹಾಕಿ ಒಂದಿಷ್ಟು ಅವರ ಬಗ್ಗೆ ಬರೆದು, ಗಂಡು ಹೆಣ್ಣಿನ ಹೆಸರುಗಳು, ಮದುವೆಯ ದಿನಾಂಕ, ಸಮಯ, ಸ್ಥಳ ಇವೆಲ್ಲ ಬರೆದು ಕರೆಗೆ ಹೇಳ್ತಾರೆ. ಈ ಶುಭ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ವಿವಾಹದ ಉದ್ದೇಶ ಧರ್ಮದ ಅಡಿಯಲ್ಲಿ ಕುಟುಂಬವನ್ನು ಕಟ್ಟಿ ಬೆಳೆಸುವುದು ಮಾತ್ರವಲ್ಲದೆ ಮಾತೃಭೂಮಿಯ ಅಖಂಡತೆ, ಸಮಗ್ರತೆ ಮತ್ತು ಐಕ್ಯತೆಯನ್ನು ರಕ್ಷಿಸಿ ಬೆಳೆಸುವುದಾಗಿದೆ. ಬಹಳ ಸಂತೋಷದ ವಿಚಾರ ಅಲ್ಲ? ಕೆಲವರು ಕೇವಲ ಮತಕ್ಕೋಸ್ಕರ ಅಲ್ಲ, ಕೆಲವರು ಇನ್ನೊಬ್ಬರ ಒಂದು ಖುಷಿಗೋಸ್ಕರ ರಾಷ್ಟ್ರ ಪ್ರೇಮವನ್ನೆಲ್ಲ ತೋರಿಸುವಂಥದ್ದೆಲ್ಲ ಇರುತ್ತೆ. ಆದರೆ ಒಂದಿಷ್ಟು ನಮ್ಮೊಳಗೆ ಇದೆ ಎಂಬುದನ್ನು ಅದು ಜಾರಿ ಮಾಡುವರಲ್ಲಿ ಬೆರಳಿನಕ್ಕೆ ವ್ಯಕ್ತಿಗಳು ಮಾತ್ರ. ಅಂಥದ್ರಲ್ಲಿ ನಮ್ಮ ಸ್ನೇಹಿತರು ಪವನ್ ಜಿ ಅವರು ಬಹಳ ಒಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಂಡಿದ್ದಾರೆ. ಇವರ ಒಂದು ಆಹ್ವಾನ ಪತ್ರಿಕೆಯಲ್ಲೇ ಗೊತ್ತಾಗುತ್ತೆ. ಜೊತೆಗೆ ಅವರು ತಮ್ಮ ವಿಶ್ವಾಸಿ ಪವನ್ ಜಿ ರಾಷ್ಟ್ರವಾದಿ ಅಂತ ಬರ್ಕೊಳ್ತಾರೆ. ಬಹಳ ಖುಷಿ ಆಗುತ್ತೆ. ಇವರ ಮದುವೆಗೆ ಒಂದಿಷ್ಟು ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ. ಆ ಬರುವಂಥ ಗಣ್ಯ ವ್ಯಕ್ತಿಗಳು ಯಾರು ಉಂಡ ಪೋಖ್ರಿಗಳಲ್ಲ, ದೇಶಕ್ಕೆ ಪರವಾಗಿ ನಿಂತು ಮಾತನಾಡುವಂಥ ವ್ಯಕ್ತಿಗಳು ಬರ್ತಿದ್ದಾರೆ ಅಂತ ಹೇಳಿದ್ರು. ಬಹಳ ಖುಷಿ ಆಯಿತು. ಅವರ ಒಂದು ಮದುವೆಗೆ ಶುಭ ಹಾರೈಕೆಗಳು, ಅವರಿಗೆ ಹಾರ್ದಿಕ ಅಭಿನಂದನೆಗಳು.